ಮೊದಲವಾಗಿ ಎಲ್ಲರಿಗೆ ನಮಸ್ಕಾರ, ಎಲ್ಲರಿಗೆ ಸ್ವಾಗತ. ಮತ್ತು ಎಲ್ಲರಿಗೆ ನಾಳೆ ಬಕ್ರೀದ್ ಇದೆ, ಈದ್ ಹಬ್ಬದ ಎಲ್ಲರಿಗೆ ಶುಭಾಶಯಗಳು. ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಪರ್ವ ಪ್ರಾರಂಭ ಆಗಿದೆ. ನಮ್ಮ ನಾಯಕ ಜಾರಕಿಹೊಳಿ ಅವರಾಗಿರ್ಬೋದು, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಅನೇಕ ದಿನಗಳಿಂದ ನಿಮ್ಮದು ಒಲವಿತ್ತು. ಈ ನಿಟ್ಟಿನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕಂತ ಬಯಸುತ್ತಾರೆ? ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೇವೆ. ಹೈಕಮಾಂಡ್ ಏನು ನಿರ್ಣಯ ತಗೋತಾರೋ ಆ ನಿರ್ಣಯಕ್ಕೆ ನಾನು ಇಲ್ಲ, ಎಲ್ಲ ಶಾಸಕರು, ಸಚಿವರು ಎಲ್ಲರೂ ಅದಕ್ಕೆ ಬದುಕೇ ಇದ್ದೇವೆ. ಮತ್ತು ಬದಲಾವಣೆದು ಇನ್ನೂ ತನಕ ಅಫಿಷಿಯಲಿ ಏನು ಬಂದಿಲ್ಲ. ಮಾಧ್ಯಮದಲ್ಲೇ ಟಿವಿದಲ್ಲೇ ನೋಡ್ತಾ ಇದ್ದೇನೆ. ನಮಗೆ ಏನು ಸಂದೇಶ, ಏನು ಆಮಂತ್ರಣ ಬರಲಿಕ್ಕೆ ಇನ್ನೂ ತನಕ ಅಫಿಷಿಯಲಿ ಏನು ಬಂದಿಲ್ಲ. ಇಲ್ಲ, ನಾಳೆ ಮೀಟಿಂಗ್ದು ಈ ಥರದಲ್ಲೇ ನೋಡಿದ್ದೇನೆ. CM ಎಲ್ಲ ಸಚಿವರು ಕರ್ತಾ ಇದ್ದಾರಂತೆ, ಅಲ್ಲೇ ಕ್ಯಾಬಿನೆಟ್ ಮೀಟಿಂಗು ಆಗಿದ್ದು ಅದನ್ನು ನಾವು ನೋಡಿದ್ದೇವೆ. CLP ಇದು ತನಕ ಏನು ಇಂಟಿಮೇಷನ್ ಬಂದಿಲ್ಲ ನಮಗೆ. ಮತ್ತು ನಮ್ದು ಮೊದಲಿಂದ ನಂದಿದೆ, ನಾವೊಂದು ಕಾರ್ಯಕರ್ತ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಏನು ಹೈಕಮಾಂಡ್ ಡಿಸಿಷನ್ ತಗೋತಾ ಇದ್ದಾರೆ ಅದು ಡಿಸಿಷನ್ಗೆ ನಾವು ಬಂದಿದ್ದೀವಿ ಅಂತ. ಪ್ರತಿ ಸಲ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ. ಬೆಂಗಳೂರು, ಮೈಸೂರು, ಗುಲ್ಬರ್ಗ ಇಲ್ಲಿಯವರನ್ನ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿ ಆಗ್ತಾರೆ. ಈ ಭಾಗದಲ್ಲಿ ನೀವು ಆಗ್ಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಇದೆ. ಆದ್ರೆ ಯಾವ ರೀತಿಯಾಗಿ ನೀವು ಒಂದು ಧ್ವನಿ ಹಾಕಬೇಕು ಆ ರೀತಿ ಧ್ವನಿ ಆಗ್ತಾ ಇಲ್ಲ, ಸಂದೇಶ ಮುಟ್ಟಿಸ್ತಾ ಇಲ್ಲ ಅನ್ನುವಂಥದ್ದು ತಾವು ನೋಡಿದ್ರಿ. ಅಂದ್ರೆ ಬರೀ ಅಲ್ಪಸಂಖ್ಯೆ ಇಲ್ಲ, ಬರೀ ಮೈನಾರಿಟಿ, ಬರೀ ಮುಸ್ಲಿಂ ಇಲ್ಲ. ಬೆಲ್ಗಾಂ ಸಿಟಿಗೆ ಯಾರು ಹುಟ್ಟಿದಾರೋ, ಯಾರು ಇಲ್ಲಿಂದ ಬರ್ತಿದ್ದಾರೋ, ಇನ್ನೂ ತನಕ ಯಾರು ಸಚಿವರಾಗಲಿಲ್ಲ. ಬೆಲ್ಗಾಂ ಸಿಟಿ ಅಂದರೆ ಬೆಲ್ಗಾಂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ದು ಇದು ಹೆಡ್ ಕ್ವಾರ್ಟರ್ಸು. ಮತ್ತು ಇಲ್ಲಿಂದ ಯಾರು ಸಚಿವರಾಗಲಿಲ್ಲ. ಮೊದಲು ರಮೇಶ್ ಕುರ್ಚಿ ಅವರು ಇದ್ರು 2 ಟರ್ಮ್, ಆಮೇಲೆ ನಮ್ಮ ಅಣ್ಣ ಅವರು 2 ಟರ್ಮ್ ಇದ್ರು, ಈಗ ನಾನು ಇದ್ದೀನಿ. ಮತ್ತು ಅಲ್ಪಸಂಖ್ಯಾದು ಉತ್ತರ ಕರ್ನಾಟಕದಲ್ಲೇ ಆಗಲಿಲ್ಲ ಯಾವಾಗೂ. ಸರ್, ಎಲ್ಲರದ್ದು ಒಂದು ಆಸೆ ಇರ್ತೈತಿ. ನಮ್ಮದು ಒಂದು ಆಸೆ ಇದೆ, ನಮ್ದು ಉತ್ತರ ಕರ್ನಾಟಕ ಕೆಲಸ ಮಾಡ್ಲಿಕ್ಕೆ ಮಂದಿ ಸಲುವಾಗಿ ಕೆಲಸ ಮಾಡಲಿಕ್ಕೆ. ಅದು ಸತೀಶನ ಏನು ಹೇಳ್ತಾರೋ, ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೋ ಅದು ನೋಡೋರು, ಏನು ಡಿಸಿಷನ್ ಮಾಡಿ ತಗೋತಾರೋ ಆ ಥರದಿಂದ ನಾವು ಹೋಗ್ತೀವಿ. ನಾಳೆ ಹಬ್ಬ ಇದೆ. ಹಬ್ಬ ಆಯ್ತ ಮೇಲೆ ಏನು ನಮಗೆ ಕರೀದಂದ್ರೆ ನಾವು ಹೋಗ್ತೇವೆ ಅಲ್ಲೇ. ತಮ್ಮ ಆಸೆ ಸತೀಶ್ ಜಾರಕಿಹೊಳಿ ಅವರು CM ಆಗ್ಬೇಕಂತ ಕೆಲವು ಬಾರಿ ಹೇಳಿದ್ರಿ. ಬೇರೆದವರು ಅಕಸ್ಮಾತ್ CM ಆದ್ರೆ ತಾವು ಒಪ್ಕೋತೀರಾ? ನಾ ಯಾವಾಗೂ ಹೇಳಿದ್ದೇನೆ, ಸತೀಶನ್ನ ನಮ್ಮ ನಾಯಕರು, ನಮ್ದು ಇಚ್ಛೆ. ಮತ್ತು ಹೈಕಮಾಂಡ್ ಏನು ತಗೋತಾರೆ ನಿರ್ಧಾರ, ಅದು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಹೈಕಮಾಂಡ್ ಏನು ನಿರ್ಧಾರ ತಗೋತಾರೆ, ಹೈಕಮಾಂಡ್ ಮುಂದೆ ಯಾರೂ ಇಲ್ಲ. ಒಂದು ಪಕ್ಷದ ಒಂದು ಸಿಸ್ಟಮ್ ಇರ್ತೈತಿ, ಒಂದು ಡಿಸಿಪ್ಲಿನ್ ಇರ್ತೈತಿ. ಆ ಡಿಸಿಪ್ಲಿನ್ ನಾವು ಪಾಲನೆ ಮಾಡಬೇಕು, ಅದು ನಾವು ಪಾಲನೆ ಮಾಡ್ತೀವಿ. ಚೇಂಜ್ ಆಗ್ತೈತೇನಿಲ್ಲ, ಬೇರೆ ಯಾರು ಆಗ್ಬೋದು, DK ಶಿವಕುಮಾರ್ ಸಾಹೇಬ್ರು ಆಗ್ಬೋದು. DK ಶಿವಕುಮಾರ್ ಸಾಹೇಬರು ಅವರು ಭಾಳ ಕೆಲಸ ಮಾಡಿದರು ಪಕ್ಷ ಸಲುವಾಗಿ. ನಾವು ನೋಡಿದಂದರೆ 2023 ಎಲೆಕ್ಷನ್ಗೆ ಅವ್ರು ಭಾಳ ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ, ಅವ್ರು ನಮ್ಮ KPCC ಅಧ್ಯಕ್ಷ, ಅವ್ರು ಭಾಳ ಕೆಲಸ ಮಾಡಿದ್ದಾರೆ. ಅನೇಕ ಕಾರಣ ಇದೆ, ಅನೇಕ ಇಶ್ಯೂಸ್ ಇದೆ. ಹೈಕಮಾಂಡ್ ಎಲ್ಲ ನೋಡಿ ಡಿಸಿಷನ್ ಅವ್ರು ತಗೋತಾರೆ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು. ಅವರ ಅಧ್ಯಕ್ಷರಾದ್ರೆ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗ್ಬೋದು.
ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬ್ರಂತ ಕೆಲಸ ಮಾಡೋರು ಪಕ್ಷ ಸಲುವಾಗಿ ದಿನ ರಾತ್ರಿ ದುಡಿಯೋರು ಭಾಳ ಕಡಿಮೆ ಮಂದಿ ಅದಾರ. ನಾವು ನೋಡ್ತಾ ಇದ್ದೇವೆ. ಅದು ಬೆಳಗ್ಗೆ ಅವರು ಬೆಳಗಾಂದಲ್ಲಿ ಇತ್ತಂದ್ರೆ ಮಧ್ಯದಾಗ ರಾಯಚೂರದಲ್ಲಿ ಇರ್ತಾರೋ, ಸಂಜೆಗೆ ಕೇಳಿದಂದ್ರೆ ಅವ್ರು ಮಂಗಳೂರದಲ್ಲಿ ಇರ್ತಾರೋ ಪಕ್ಷದ ಕೆಲಸ ಸಲುವಾಗಿ. ಅವ್ರು ನಮ್ಮ ನಾಯಕರು. ಅವ್ರಿಗೆ ಪಕ್ಷ ಅಧ್ಯಕ್ಷ ಕೊಟ್ಟಿದ್ದಂದ್ರೆ ಪಕ್ಷ ಭಾಳ ಬೆಳೀತದೆ ಅಂದ್ರೆ ನಾ ಹೇಳಿಕೆ ಬಯಸ್ತಾ ಇದ್ದೇನೆ. ಅಂತಿಮ ನಿರ್ಧಾರ ಹೈಕಮಾಂಡ್. ಸತೀಶ್ ಅಣ್ಣಾಗಿ ಕೇಳಿದಂದ್ರೆ ಅವರು ಎದುರು ಹೇಳ್ತಾರೆ, ಅಂತಿಮ ನಿರ್ಣಯ ಹೈಕಮಾಂಡ್ ತಗೋಬೇಕು. ನಮ್ಮ ಇಚ್ಛೆ ಭಾಳ ಇರ್ತೈತಿ. ಅಂತಿಮ ನಿರ್ಣಯ ಏನು ಹೈಕಮಾಂಡ್ ತಗೋತಾರೋ ಆ ಥರ ನಾವು ಬದ್ಧ ಇರ್ತೀವಿ. ನಮ್ಮ ಪಾರ್ಟಿ ಒಂದು ಡೆಮೊಕ್ರಾಟಿಕ್ ಪಾರ್ಟಿ ಇದೆ. ಡೆಮೋಕ್ರಸಿಯಿಂದ ನಡೆದ ಪಾರ್ಟಿ. ಹೈಕಮಾಂಡು ಎಲ್ಲಾರ್ದು ಇಚ್ಛೆ ತಗೊಂಡು ಎಲ್ಲರಿಗೆ ಮಾತಾಡಿ ಅವ್ರು ಡಿಸಿಷನ್ ತಗೋತಾರೆ. ಅದ ನಿರ್ಣಯ ಈ ಟೈಮ್ ಅವ್ರು ತಗೋತಾರೆ. ಸರ್, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕಂದ್ರೆ ಸಿಎಂ ಸ್ಥಾನ ಖಾಲಿ ಆಗ್ಬೇಕು. ಡಿ.ಕೆ. ಶಿವಕುಮಾರ್ ಬಹುಮತ ಕೊಡಬೇಕಾಗಲ್ಲ. ಸೊ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ, ಅಧ್ಯಕ್ಷ ಆಗ್ತದೆ. ಅದೆಲ್ಲ ಸ್ಪೆಕ್ಯುಲೇಷನ್ ನಡ್ತಾ ಇದೆ. ಈಗ ಇವತ್ತು ಬೆಳಗ್ಗೆ ನಾನು ನೋಡಿದ್ದೀನಿ ಎಂ ಬಿ ಪಾಟೀಲ್ ಸಾಹೇಬ್ರು ಏನ್ ಹೇಳಿದ್ರು. ಎಕ್ಸ್ಪ್ರೆಸ್ ಅವ್ರು ಕೇಳಿದ್ರು ಬ್ಯಾಂಗ್ಳೂರ್ದಾಗ ಏನಿದೆ ನಾಳೆ ಅಂದ್ರೆ ಇಡ್ಲಿ ವಡ ದೋಸೆ ಇದೆ ಅನ್ನೋದು ಹೇಳಿದ್ರು. ಸರ್, ಪಾರ್ಟಿ ಹೈಕಮಾಂಡ್ ಇನ್ನೂ ತನಕ ನಿರ್ಣಯ ನಮಗೆ ತಗೊಂಡಿಲ್ಲ. ನಮಗೆ ಇನ್ನೂ ತನಕ ಇಂಟಿಮೇಷನ್ ಬಂದಿಲ್ಲ. ನಮಗೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂದ್ರೆ ಹಂಗೆ ಇಲ್ಲ. ಅವ್ರ ಡಿಸಿಷನ್ ಏನ್ ತಗೊಂಡಿಲ್ಲ ಯಾರಿಗೂ ಗೊತ್ತಿಲ್ಲ. ಡಿಸಿಷನ್ ಆಗೈತೆ ಏನಾಗಲಿಲ್ಲ ಅದು ಗೊತ್ತಿಲ್ಲ. ನಿನ್ನೆ ಸುರ್ಜೇವಾಲಾ ಸಾಹೇಬ್ರು ಮತ್ತು ವೇಣುಗೋಪಾಲ್ ಸಾಹೇಬ್ರು CM ಸಾಹೇಬರು ನಾವು ಅವ್ರ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೇವೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರಿದ್ರು. ರಾಜ್ಯಸಭಾ ಮತ್ತು MLC ಎಲೆಕ್ಷನ್ ಸಲುವಾಗಿ ನಾವು ಕರೆದಿದ್ದೀವಿ, ಅದು ಮಾತಾಡಿದ್ವಿ ಅಂದ್ರೆ ಅಷ್ಟು ಇಂಟಿಮೇಷನ್ ಬಂದೈತಿ. ಗೊಂದಲ ಏನಿಲ್ಲ. ಅದು ಡಿಸ್ಕಷನ್ ನಡ್ತಾ ಇದೆ, ಪ್ರೆಸ್ನಲ್ಲಿ ಡಿಸ್ಕಷನ್ ನಡ್ತಾ ಇದೆ. ಯಾರು ಇನ್ನೂ ತನಕ ಹೈಕಮಾಂಡ್ ಏನು ಹೇಳಿಲ್ಲ, ಸಿದ್ದರಾಮಯ್ಯ ಸಾಹೇಬ್ ಹೇಳಿಲ್ಲ, ಡಿ.ಕೆ. ಶಿವಕುಮಾರ್ ಸಾಹೇಬ್ ಅಧ್ಯಕ್ಷ ಅವ್ರೇನು ಹೇಳಿಲ್ಲ, ಅವ್ರೇನು ಮಾತು ಮಾಡಲಿಲ್ಲ. ಸರ್, ನಮ್ಗೇನು ಏನು ಇಂಟಿಮೇಷನ್ ಬಂದಿಲ್ಲ. ಎಲ್ಲ ನಮ್ದು ಫಸ್ಟ್ ಟೈಮ್ ಗೆದ್ದವರು ಒಂದು 60 ಮಂದಿ ಇದ್ರು. ನಾವು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದವರು, ಥರ್ಡ್ ಫೋರ್ತ್ ಟೈಮ್ ಗೆದ್ದವರು ಒಂದು 15-17 ಮಂದಿ ಇದ್ರು. ಅವ್ರು ಒಂದು ಬೇರೆ ಮೀಟಿಂಗ್ ಮಾಡಿದ್ರು, ನಮ್ಮೊಂದು ಬೇರೆ ಮೀಟಿಂಗ್ ಆಯಿತು. ನಾವು ಹೇಳಿದ್ರು ನಮ್ಗೇನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರಲಿ, ನಮಗೇನು ಒಂದು ಅವಕಾಶ ಸಿಗಲಿ ಅಂದರೆ ಎಲ್ಲರೂ ಮಾತಾಡಿದ್ದಾರೆ. ಅದು ಮತ್ತು ನಿರ್ಣಯ ಫೈನಲಿ ಹೈಕಮಾಂಡ್ಗೆ ಅವ್ರು ಏನು ಮಾಡ್ತಾರೆ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದವ್ರು ಒಂದು 52 ಮಂದಿ ಅದಾರ. ನಾವು 58. ಅವ್ರು ಏನು ಹೈಕಮಾಂಡ್ ಏನು ಕೇಳ್ತಾರೆ, ಏನು ಕೊಡ್ತಾರೆ ಅದು. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಬದಲಾವಣೆಯಿಂದ ಅಹಿಂದ ಸಿದ್ದರಾಮಯ್ಯ ಸಾಹೇಬರು ಬರೀ ಒಂದು ಅಹಿಂದ ನಾಯಕರಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಪೂರ್ಣ ರಾಜ್ಯದ ನಾಯಕರು. ಅವ್ರಿಗೆ ಭಾಳ ಕ್ಲೋಸ್ಲಿ ನೋಡಿದ್ದೀನಿ ನಾನು. ಅವರು ಶಾಸಕಿದ್ರು ಆ ವೇಳೆಗಿಂದ ಅವ್ರ ತನಕ ಅಡ್ಮಿನಿಸ್ಟ್ರೇಷನ್ 2013-18 ತನಕ ಏನು ಅಡ್ಮಿನಿಸ್ಟ್ರೇಷನ್ ಇತ್ತು, ಮತ್ತು ಇದು ಹೀಗೆ ಇದೆ ಅಂತ ಅಡ್ಮಿನಿಸ್ಟ್ರೇಷನ್ ನಾವು ನೋಡಲಿಲ್ಲ ಮೊದಲ. ಮತ್ತು ಎಲ್ಲರಿಗೆ ತಗೊಂಡು ಹೋಗೋರು, ಎಲ್ಲ ಜಾತಿ ಧರ್ಮಕ್ಕೆ ತಗೊಂಡು ಹೋಗೋರು. ಅವ್ರು ಒಂದು ಲೀಡರ್, ಒಂದು ಮಾಸ್ ಲೀಡರ್ ಅದಾರ. ನಮ್ಮ ಬರೀ ಒಂದು ಅಹಿಂದ ನಾಯಕ ಅಂದರೆ ಹೇಳೋದಿಲ್ಲ, ಅವ್ರು ಪೂರ್ಣ ರಾಜ್ಯದ ಎಲ್ಲ ಜಾತಿಯದ ನಾಯಕರು. ಮತ್ತು ವೆರಿ ಎಫಿಷಿಯಂಟ್, ವೆರಿ ಡಿಸಿಪ್ಲಿನ್ಡ್, ಒಳ್ಳೆ ನಾಯಕರವರು. ಮತ್ತು ಡಿ.ಕೆ. ಸಾಹೇಬರು ಅವರು ಒಂದು ಮಾಸ್ ಲೀಡರ್ ಆದರು. ಅವ್ರನ್ನ ಕ್ಲೋಸ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಅಧ್ಯಕ್ಷ, ನಾನು ಜಿಲ್ಲಾಧ್ಯಕ್ಷದಿಂದ. ಅವರು ಭಾಳ ಡಿಸಿಪ್ಲಿನ್. ಅವರು
ಏನಾದ್ರು ಡೈರೆಕ್ಷನ್ಸ್ ಕೊಡ್ತಾ ಬರ್ತಾರೋ. ಮತ್ತೆ DCM ಅವರು ಭಾಳ ಕೆಲಸ ಮಾಡಿದ್ದಾರೆ. ಈ ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಒಳ್ಳೆ ದಕ್ಷಿಣ ಕರ್ನಾಟಕದ ಪಾಲಾಗುತ್ತೆ, ಉತ್ತರ ಕರ್ನಾಟಕದ ಯಾರು ಅರ್ಹತೆ ಇನ್ನೂ ಇಲ್ಲೇ ಇಲ್ವಣ್ಣ? ಎದ್ರದ್ದು ಈ ದಕ್ಷಿಣ ಕರ್ನಾಟಕದವ್ರು ಮಾತ್ರ CM ಸ್ಥಾನ ಸಿಗುತ್ತೆ, ಉತ್ತರ ಕರ್ನಾಟಕವ್ರಿಗೆ ಯಾರು ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ನೀವು ಒಕ್ಕೂಟದಿಂದ ಏನಾದ್ರು ಸತಿ ಜಾರಕಿಹೊಳಿನೇ ಆಗಲಿ ಅಂತೇಳಿ ಏನೋ ಒತ್ತಾಯ ಮಾಡ್ತೀರಾ ಅಂತೇಳಿ? ಇಲ್ಲ, ಕರ್ನಾಟಕ ಅಂದ್ರೆ ಪೂರ್ಣ ರಾಜ್ಯ ಬರ್ತೈತಿ. ರಾಜ್ಯ ಬರುತ್ತೆ, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬರೋದಿಲ್ಲ, ಪೂರ್ಣ ರಾಜ್ಯದ CM ಆಗ್ತಾರೆ. ಅದು ಸರ್ ಯಾರು ನಾ ಹೇಳಿದೆ ತಮಗೆ, ಸತೀಶ್ ಸಾಹೇಬರು ನಮ್ಮ ನಾಯಕರು, ಒಂದು ಒಳ್ಳೆ ವರ್ಕರ್, ಒಂದು ಒಳ್ಳೆ ಲೀಡರ್, ಅವ್ರ ಜೊತೆ ನಾವು ಇದ್ದೀವಿ. ಮತ್ತು ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೆ ಆ ಡಿಸಿಷನ್ ಮೇಲೆ ನಾವು ಬಂದಿದ್ದೀವಿ. ಹೇಳಿದ್ರಿ ಸಿದ್ದರಾಮಯ್ಯ ಎಲ್ಲ ವರ್ಗದ ನಾಯಕರಿದ್ದಾರೆ. ಒಂದ್ ವೇಳೆ ಅವ್ರ ಬದಲಾವಣೆಯಿಂದ ರಾಜ್ಯ ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆ ಆಗುತ್ತೆ, ಬರುವಂತಹ ಚುನಾವಣೆಗಳನ್ನು ಚರ್ಚೆ ಕೂಡ ಇದೆ. ಇಲ್ಲ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ನೋಡಿದ್ದೀನಿ ನಾನು, ಅವ್ರ CM ಇರಲಿ ಇರಬಾರ್ದು, ಅವ್ರ ಪಕ್ಷ ಸಲುವಾಗಿ ಅವ್ರು ದುಡಿತಾರೋ, ಪಕ್ಷ ಜೊತೆ ಇರ್ತಾರೋ. ಯಾರು ಬೇರೆ CM ಆಯ್ತಂದ್ರೇನು ಅವರು ಒಂದು ನಮ್ಮ ಶಕ್ತಿ ಇದೆ ಸಿದ್ದರಾಮಯ್ಯ ಸಾಹೇಬ್ರದ್ದು, ಆ ಶಕ್ತಿ ನಮಗೆ ಕೊಡ್ತಾರೆ ಅವ್ರು ಬಿಡುವುದಿಲ್ಲ. ಸೊ ಏನು ಪಾರ್ಟಿಗೆ ಏನು ತೊಂದರೆ ಆಗೋದಿಲ್ಲ. ನಾಳೆ ಬಕ್ರೀದ್ ಮುಗಿಸ್ಕೊಂಡು ಬೆಂಗಳೂರು ಹಾಂ, ಬೆಂಗಳೂರು ನೀವು ಬಕ್ರೀದ್ ತಾವು ಮನೆ ಕರೀದಂದ್ರೆ ಊಟ ಮಾಡಿ ಹೋಗ್ತೀನಿ ನಾನು. ಸರ್, ಈಗ ಸಿದ್ದರಾಮಯ್ಯ ಬರೋಣ ಅದು DK ಶಿವಕುಮಾರ್ ಬರೋಣ? ಹಾಂ, ಸಿದ್ದರಾಮಯ್ಯ ಬರೋಣ ಅದು DK ಶಿವಕುಮಾರ್ ಬರೋಣ? ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬರೋಣ ಅದು DK ಶಿವಕುಮಾರ್ ಬರೋಣ? ಶಾಸಕರ ಏನಿಕೆ ಆಗ್ತಾ ಇದೆ, ಯಾರು ಬರೋಣ? ನಾ ಮೊದಲ ಹೇಳಿದ್ದೇನೆ, ನಾ ಕಾಂಗ್ರೆಸ್ ಪಕ್ಷದ ಸಿಟಿ ಅಧ್ಯಕ್ಷ ಆಗಿದ್ದೇನೆ. ಜನತೆ ಏನು ನನಗೆ ಆಶೀರ್ವಾದ ಕೊಟ್ಟಿದ್ದೀನಿ, ಅದು ಶಾಸಕೂ ಆಗಿದ್ದೀನಿ. ಅದರ ಜೊತೆ ಪಕ್ಷದ ಕಾರ್ಯಕರ್ತ ಹಾಗೆ ಹೈಕಮಾಂಡ್ ಏನು ಕೊಡ್ತಾರೆ ನಮಗೆ ಆದೇಶ, ಅದು ಆದೇಶ ನಾವು ಪಾಲನೆ ಮಾಡ್ತೇವೆ. ಥ್ಯಾಂಕ್ ಯು.